ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಸ್ಯಾಟ್ಸ್ LBA ಲಾಗಿನ್ನಲ್ಲಿ ಬ್ರಿಡ್ಜ್ ಕೋರ್ಸ್ ಅಂದರೆ ಸೇತುಬಂಧಕ್ಕೆ ಸಂಬಂಧಪಟ್ಟಂತಹ ಪ್ರೀ ಟೆಸ್ಟ್ ಪೂರ್ವ ಪರೀಕ್ಷೆಯ ಗ್ರೇಡ್ಗಳನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದರ ಕುರಿತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸೊ ಈಗ ನಾವು ಮಾಡಿರುವಂತಹ ಪ್ರೀ ಟೆಸ್ಟನ್ನು ಗ್ರೇಡ್ಗಳನ್ನು ನಾವೀಗ ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ, ಬನ್ನಿ. ಮೊದಲಿಗೆ ನಾವು ಗೂಗಲ್ನ ಯಾವುದಾನ ಒಂದು ಕ್ರೋಮ್ನಲ್ಲಿ ಹೋಗಿ ಸ್ಯಾಟ್ಸ್ LBA ಲಾಗಿನ್ ಅಂತ ಇಲ್ಲಿ ನಾನೀಗ ರೌಂಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದರ ಮೇಲೆ ಸರ್ಚ್ ಬಾರ್ ಮೇಲೆ ಹಾಕಿ ಟೈಪ್ ಮಾಡಿ. ಅದನ್ನು ಸರ್ಚ್ ಕೊಟ್ಟರೆ ನಿಮಗೆ ಸೈನ್ ಇನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಲಾಗಿನ್ ಆಗಿದ್ದೀನಿ ನಾನು. ಸೊ ಲಾಗಿನ್ ಆಗೋದಕ್ಕೆ ಮುಂಚೆ ನಿಮಗೊಂದು ಪ್ರತ್ಯೇಕವಾದ ನಿಮ್ಮ KGID ನಂಬರನ್ನು ಹಾಕಿ OTP ಬರುತ್ತೆ, OTPನ ಹಾಕಿ ನೀವು ಎಂಟ್ರಿ ಆಗಬೇಕಾಗುತ್ತೆ. ಸೊ ಬಲಭಾಗದಲ್ಲಿರೋ 3 ಗೆರೆಗಳ ಮೇಲೆ ಕ್ಲಿಕ್ಕನ್ನು ಮಾಡಿ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಟೀಚರ್ ಪ್ರೊಫೈಲು, ಲೆಸನ್ ಪ್ಲ್ಯಾನು, ಅಸೆಸ್ಮೆಂಟು, LBA, ಸೊ ರಿಪೋರ್ಟು ಎಲ್ಲ ಇರುತ್ತೆ. ನಾವೀಗ ಮಾಡಬೇಕಾಗಿರೋದು ಬ್ರಿಡ್ಜ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಆ ಬ್ರಿಡ್ಜ್ ಕೋರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಶಾಲೆಯ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ಒಮ್ಮೆ ಓದ್ಕೊಳ್ಳಿ, ನೋಡ್ಕೊಳ್ಳಿ. ಸೊ 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಆನಂತರ ಅಲ್ಲಿ ಇರುವಂತಹ ಒಂದು ಚೆಕ್ ಬಾಕ್ಸ್ ಮೇಲೆ ಅಥವಾ ಇದ್ರ ಮೇಲೆ ನೀವು ಕ್ಲಾಸು ಮತ್ತು ಮೀಡಿಯಮ್ ಎಲ್ಲ ಹಾಕಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ಸಾಕು, ಅದೇ ಓಪನ್ ಆಗುತ್ತೆ. ಸೊ ಗ್ರೂಪನ್ನು ಹಾಕಿದ್ದೇನೆ. ಆ ನಂತರ ಸಬ್ಜೆಕ್ಟ್, ಇವತ್ತು ಮ್ಯಾಥ್ಸ್ ಬಗ್ಗೆ ನಿಮಗೆ ಹೇಳ್ತೇನೆ ಯಾವ ರೀತಿ ಎಂಟ್ರಿ ಮಾಡೋದು ಅಂತ. ಡೇಟ್, ಪೂರ್ವ ಪರೀಕ್ಷೆ ಮಾಡ್ಕೊಂಡಿದ್ದು ಯಾವಾಗ ಆ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡಿ. ಇದೆಲ್ಲ ಆದ ನಂತರ ಕೆಳಭಾಗದಲ್ಲಿ ಸರ್ಚ್ ಅಂತ ಕಾಣಿಸ್ತದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲವೂ ಕೂಡ ಭರ್ತಿಯಾದ ನಂತರ ಸರ್ಚ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿ ಕೆಳಭಾಗಕ್ಕೆ ಬನ್ನಿ, ಸ್ಕ್ರೋಲ್ ಮಾಡಿ ನೋಡಿ, ಕಾಣಿಸ್ತದೆ ಪ್ರೀ ಟೆಸ್ಟ್ 4A ಅಂತ ಇದೆ. ಸೊ 1ರಿಂದ 5ನೇ ತರಗತಿ ಮಕ್ಕಳಿಗೆ 4A, 6ರಿಂದ 10ನೇ ತರಗತಿ ಮಕ್ಕಳಿಗೆ 4B ಅನ್ನೋ ಫಾರ್ಮನ್ನು ನಾವಿಲ್ಲಿ ನೋಡ್ತೇವೆ. ಹಾಗೆಯೇ ಕೆಳಭಾಗದಲ್ಲಿ ನಾವು ಈಗ ಎಂಟ್ರಿ ಮಾಡಿರುವಂಥ ಕ್ಲಾಸ್ ಇರುತ್ತೆ, ಯಾವ ಸಬ್ಜೆಕ್ಟ್ ಅಂತ ಇರುತ್ತೆ, ಪ್ರೀ ಟೆಸ್ಟ್ನ ಡೇಟ್ ಇರುತ್ತೆ. ಇದಿಷ್ಟು ನೋಡ್ಕೊಳ್ಳಿ. ಆನಂತರ ಕೆಳಭಾಗಕ್ಕೆ ಬನ್ನಿ, ಅಲ್ಲಿ LOSಗಳ ಮಾಹಿತಿ ಇರುತ್ತೆ. ನಾನೀಗ ಮ್ಯಾಥ್ಸ್ ಮಾಡ್ತಿದ್ದೀನಿ ಅಂದರೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ LOSಗಳನ್ನು ನಾವಿಲ್ಲಿ ನೋಡ್ಬೋದು ನೋಡಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ 10 LOSಗಳಿದೆ. ಆ 10 LOSಗಳನ್ನು ನಾವಿಲ್ಲಿ ನೋಡ್ಬೋದು. ಕೆಳಭಾಗದಲ್ಲಿ ಕ್ಲೋಸ್ ಅಂತ ಇದೆ ನೋಡಿ, ಆ ಕ್ಲೋಸ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ವಾಪಸ್ ಬರ್ತೇವೆ. ಆಮೇಲೆ ಕೆಳಭಾಗಕ್ಕೆ ಬನ್ನಿ, ಇಲ್ಲಿ ನಮ್ಮ ಶಾಲೆಯ ಮಕ್ಕಳ ಒಂದು ಲಿಸ್ಟ್ ಇರುತ್ತೆ. 5ನೇ ತರಗತಿ ನಾವು ಆಯ್ಕೆ ಮಾಡಿದ್ದೀವಿ ಅಂದರೆ 5ನೇ ತರಗತಿಯಲ್ಲಿ ಓದೋ ಮಕ್ಕಳ ಲಿಸ್ಟ್ ಇರುತ್ತೆ. ಅದರ ಬಲಭಾಗದಲ್ಲಿ ನಿಮಗೆ LOS ಇರುತ್ತೆ. ಸೊ ಒಟ್ಟು 10 LOSಗಳು ಇಲ್ಲಿ ಕಾಣಿಸ್ತಾ ಇದೆ. ಆ 10 LOSಗೆ ನಾವು ಮಾಡಿರುವಂಥ ಪ್ರೀ ಟೆಸ್ಟಲ್ಲಿ ಮಗು ಯಾವ ಗ್ರೇಡನ್ನು ಪಡ್ಕೊಂಡಿದೆ ಅಂತ ನೋಡಿ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ. ಸರಿ ಉತ್ತರ ಪಡೆದಿರೋದಕ್ಕೆ A ಗ್ರೇಡನ್ನು ಹಾಕ್ತೇವೆ, ತಪ್ಪು ಉತ್ತರ ಪಡೆದಿದ್ರೆ B ಗ್ರೇಡನ್ನು ಹಾಕ್ತೇವೆ. ಸೊ A ಗ್ರೇಡು ಹಸಿರು ಬಣ್ಣದಲ್ಲೂ, B ಗ್ರೇಡು ಕೆಂಪು ಬಣ್ಣದಲ್ಲೂ ನಮಗಿಲ್ಲಿ ಕಾಣಿಸುತ್ತೆ. ಸೊ ಮತ್ತೊಮ್ಮೆ ಕರೆಕ್ಟಾಗಿ ನೋಡಿ ಯಾವ ಮಗು ಯಾವ ಗ್ರೇಡನ್ನು ಪಡೆದಿದೆ ಅನ್ನೋದನ್ನು ಸರಿಯಾಗಿ ಎಂಟ್ರಿ ಮಾಡ್ತಾ ಹೋಗಿ. ಸೊ ನಮಗೆ ಇಲ್ಲಿ ಒಂದು 15, 20, 30 ಮಕ್ಕಳಿದ್ದಾವೆ ಒಂದು ತರಗತಿಯಲ್ಲಿ ಅಂತಂದರೆ ಈ ಮೇಲ್ಭಾಗದಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ PDF ಒಂದು ಚಿತ್ರ ಕಾಣಿಸ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೊಂದು PDF ಸಿಗುತ್ತೆ. ನಿಮ್ಮ ಶಾಲಾ ಮಕ್ಕಳ ಲಿಸ್ಟ್ ಇರುತ್ತೆ, ಮುಂದೆಗಡೆ LOS ಇರುತ್ತೆ. ಸೊ ಅದನ್ನು ಒಂದು ಪ್ರಿಂಟೌಟನ್ನು ತಗೊಂಡು ನೀವು ಯಾವ ಮಗುಗೆ ಏನು ಕೊಡಬೇಕನ್ನೋದನ್ನು ನೀವು ಎಂಟ್ರಿ ಮಾಡ್ಕೊಬೋದು, ಬರೆದು ರೆಡಿ ಮಾಡಿಟ್ಕೊಂಡು ಆ ನಂತರ LBAನಲ್ಲಿ ನೀವು ದಾಖಲಿಸ್ತಾ ಹೋಗ್ಬೋದು ಗ್ರೇಡ್ಗಳನ್ನು. ಈಗ ನಮ್ಮ ಶಾಲೆಯ ಮಕ್ಕಳು ಪಡೆದಿರುವಂಥ ಒಂದು 3 ಮಕ್ಕಳ ಒಂದು ಮಾದರಿಯನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ಒಟ್ಟು ಗಣಿತ ವಿಷಯದಲ್ಲಿ 5ನೇ ತರಗತಿಯಲ್ಲಿ 10 LOSಗಳನ್ನು ಕೊಟ್ಟಿದ್ದಾರೆ. 10 LOSನ್ನು ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ಆನಂತರ ಕೆಳಭಾಗಕ್ಕೆ ಬನ್ನಿ, ಇಲ್ಲಿ ಸೇವ್ ಅಂತ ಇದೆ. ಸೊ ಮೊದಲನೇ ರೆಡ್ ಬಾಕ್ಸಲ್ಲಿರುವಂಥ ಸೇವ್ ಅಂದರೆ ಮತ್ತೆ ನಾವು ಎಡಿಟ್ ಮಾಡ್ಕೋಬೋದು ಈ ಸೇವನ್ನು ಕೊಟ್ಟರೆ. ಅದೇ ಕೆಳಭಾಗದಲ್ಲಿರುವಂಥ ಫೈನಲ್ ಸೇವ್ ಅಂತ ಇದೆ ನೋಡಿ, ಅದನ್ನು ನಾವೇನಾದರೂ ಕೊಟ್ಟರೆ ಮತ್ತೆ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಇಲ್ಲ, ಫೈನಲ್ ಫ್ರೀಸ್ ಆಗಿಬಿಡುತ್ತೆ.
ಸೊ ಈಗ ನಾನೆಲ್ಲ ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀನಿ ಅಂತ ನೋಡಿಕೊಂಡು ಫೈನಲ್ ಸೇವನ್ನು ಕೊಡ್ತಾ ಇದ್ದೇನೆ. ಸೊ ಫೈನಲ್ ಸೇವನ್ನು ಕೊಟ್ಟರೆ ಈ ರೀತಿ ಬರುತ್ತೆ ಒಂದು ಪಾಪಪ್ ಮೆಸೇಜು. ಸೊ ನಾವಿಲ್ಲಿ ಸೇವ್ ಅಂತ ಕೊಡೋಣ. ಆರ್ ಯು ಶೂರ್ ಅಂತ ಕೇಳ್ತಾ ಇದೆ. ಸೇವ್ ಅಂತದ ಮೇಲೆ ಕ್ಲಿಕ್ಕನ್ನು ಮಾಡಿ. ಆವಾಗ ನಿಮಗೊಂದು ಪಾಪಪ್ ಮೆಸೇಜ್ ಕಾಣಿಸುತ್ತೆ, ಇದು ಫ್ರೀಸ್ ಆಗಿದೆ, ಸಕ್ಸಸ್ಫುಲ್ಲಾಗಿ ಎಂಟ್ರಿ ಆಗಿದೆ ನಿಮ್ಮ ಮಾರ್ಕ್ಸು ಅಂತ. ಸೊ ಕೆಳಭಾಗದಲ್ಲೂ ನಾವು ನೋಡ್ಬೋದು. ನಾವೀಗ ಮಾಡ್ತಿರೋದು ಪ್ರೀ ಟೆಸ್ಟ್ಗೆ ಸಂಬಂಧಪಟ್ಟಂತೆ. ಹಾಗೆ ಪೋಸ್ಟ್ ಟೆಸ್ಟಿಂದು ಕೂಡ ಅಲ್ಲಿ ನಿಮಗೆ ಕೆಳಭಾಗದಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದಿನ್ನೂ ಆ್ಯಕ್ಟಿವ್ ಮಾಡಿಲ್ಲ. 5A ಸಂಬಂಧಪಟ್ಟಂತೆ ಅಲ್ಲಿ ಕಾಣಿಸ್ತಾ ಇದೆ, ಆ್ಯಕ್ಟಿವ್ ಆಗಿಲ್ಲ. ಸೊ ಈಗ ಪ್ರೀ ಟೆಸ್ಟ್ 5ನೇ ತರಗತಿಗೆ ಸಂಬಂಧಪಟ್ಟಂತೆ ಪ್ರೀ ಟೆಸ್ಟ್ನ ಒಂದು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ನಾನು ಎಂಟ್ರಿ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಸೇವ್ ಆಗಿದೆ ಅಂತ ಒಂದು ಮೆಸೇಜನ್ನು ನಾವಿಲ್ಲಿ ನೋಡ್ಬೋದು. ಮತ್ತೆ ಅದನ್ನು ಎಡಿಟ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ. ಸೊ ಮೊದಲನೇ ಸೇವ್ ಮಾತ್ರ ಕೊಟ್ಟಿದ್ರೆ ಎಡಿಟ್ ಮಾಡ್ಬೋದಾಗಿತ್ತು. ಇದಿಷ್ಟು ಅರ್ಥ ಆಯಿತು ಅಂತ ಕಾಣುತ್ತೆ. ಸೊ ಮತ್ತೊಂದು EVSಗೆ ಸಂಬಂಧಪಟ್ಟಂತೆ ಒಂದನ್ನು ಎಂಟ್ರಿ ಮಾಡ್ತಾ ನಿಮಗೆ ಮಾಹಿತಿಯನ್ನು ತೋರಿಸ್ತೀನಿ ಬನ್ನಿ. ಸೇಮ್ ಮೀಡಿಯಮ್ ಇರುತ್ತೆ, ಕ್ಲಾಸ್ ಇರುತ್ತೆ, ಗ್ರೂಪ್ ಇರುತ್ತೆ, ಯಾವ ಡೇಟು ಅಂತ ಇರುತ್ತೆ, ಯಾವ ಸಬ್ಜೆಕ್ಟ್ ಅಂತ ಇರುತ್ತೆ. ಈ ಎಲ್ಲ ಮಾಹಿತಿಗಳನ್ನು ನಾವು ಫಿಲ್ ಮಾಡ್ತಾ ಹೋಗಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಸೊ ಈಗ EVSನ್ನು ತೊಗೊತಾ ಇದ್ದೇನೆ. ಅದು ಕೂಡ ಯಾವ ಡೇಟಲ್ಲಿ ಪ್ರೀ ಟೆಸ್ಟ್ ಆಯಿತು ಅನ್ನೋದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಆಮೇಲೆ ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಕೆಳಭಾಗಕ್ಕೆ ಬನ್ನಿ, ಅಲ್ಲಿ ನೋಡ್ಬೋದು ಪ್ರೀ ಟೆಸ್ಟ್ ಅಂತ ಇದೆ, ಆ್ಯಕ್ಟಿವ್ ಆಗಿದೆ, ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆ. ಸೊ ಜೂನ್ 10ನೇ ತಾರೀಕಿಂದ ಇದನ್ನು ಆ್ಯಕ್ಟಿವ್ ಮಾಡಿದ್ದಾರೆ, 30ನೇ ತಾರೀಕುವರೆಗೂ ಇರುತ್ತೆ. ಆಮೇಲೆ ನಮ್ಮದೆಲ್ಲ ಮಾಹಿತಿಗಳು ಕಾಣಿಸುತ್ತೆ. ಅದೇ ರೀತಿ ಇಲ್ಲೂ ಕೂಡ LOS ಇದೆ, EVSಲ್ಲಿ ಸಂಬಂಧಪಟ್ಟಂಥ LOSಗಳು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ LOS ಓಪನ್ ಆಗುತ್ತೆ. ಸೊ ಇಲ್ಲಿ 5 LOSಗಳನ್ನು ನಾವು ನೋಡ್ಬೋದು. ನಾವು 10 ಅಂಕಗಳಿಗೆ ಮಾಡ್ಕೊಂಡಿದ್ದೀವಿ, 5 LOSಗೆ ಸಂಬಂಧಪಟ್ಟಂತೆ LOS ಇದೆ. 5 LOSಗಳನ್ನು ನಾವಿಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ. ಸೇಮ್ ಕೆಳಭಾಗದಲ್ಲಿ ಮಕ್ಕಳ ಹೆಸರುಗಳನ್ನು ಕಾಣ್ಬೋದು, ಮುಂಭಾಗದಲ್ಲಿ ಬಲಭಾಗದಲ್ಲಿ LOSಗಳು ಇರ್ತವೆ. ಸೇಮ್ ನಾವಲ್ಲಿ ಮಗು ಯಾವ LOSಗೆ A ಗ್ರೇಡ್ ಪಡೆದಿದೆ, ಯಾವ LOSಗೆ B ಗ್ರೇಡ್ ಪಡೆದಿದೆ ಅಂತ ನೋಡಿಕೊಂಡು ನಾವಿಲ್ಲಿ ಅವ್ರಿಗೆ ಗ್ರೇಡನ್ನು ಹಾಕ್ತಾ ಹೋಗಬೇಕಾಗತ್ತೆ. ಈ ಹಿಂದೆ ಹೇಳಿದಂತೆ ಸೊ A ಗ್ರೇಡನ್ನು ಹಾಕಿದಾಗ ಗ್ರೀನ್ ಕಲರ್ ಬರ್ತಾ ಹೋಗುತ್ತೆ, B ಗ್ರೇಡನ್ನು ಹಾಕಿದ್ರೆ ರೆಡ್ ಕಲರಲ್ಲಿ ಬರ್ತಾ ಹೋಗುತ್ತೆ. ಸೊ 5ನೇ ತರಗತಿ EVSಗೆ ಕೇವಲ 5 LOSಗಳನ್ನು ಇಲ್ಲಿ ನೀಡಿದ್ದಾರೆ. ಅದೇ ರೀತಿ 4ನೇ ತರಗತಿ EVS ನೀವು ಓಪನ್ ಮಾಡಿದ್ರೆ ಅಲ್ಲಿ LOS 8 ಕೊಟ್ಟಿದ್ದಾರೆ. ಸೊ ಕರೆಕ್ಟಾಗಿ ನೋಡಿಕೊಂಡು ಯಾವ LOS ಮಗು ಗಳಿಸಿದೆ ಅನ್ನೋದನ್ನು ನೋಡ್ತಾ ನಾವಿಲ್ಲಿ ಗ್ರೇಡ್ಗಳನ್ನು ಹಾಕ್ತಾ ಹೋಗಬೇಕಾಗತ್ತೆ. ಗ್ರೀನ್ ಕಲರ್ ಇದ್ದರೆ A, ರೆಡ್ ಕಲರ್ ಇದ್ದರೆ B. ಸರಿಯಾಗಿ ಎಲ್ಲ ಮಕ್ಕಳು ಪಡೆದಿರುವಂಥ ಗ್ರೇಡ್ಗಳನ್ನು ನಾವಿಲ್ಲಿ ನಮೂದಿಸ್ತಾ ಹೋಗಬೇಕು. ಆ ನಂತರ ಸೇಮ್ ಕೆಳಭಾಗಕ್ಕೆ ಸ್ಕ್ರೋಲ್ ಮಾಡ್ತಾ ಬಂದರೆ ಸೇವ್ ಅಂತ ಇದೆ. ಈಗಾಗಲೇ ಹೇಳಿದೆ, ಈಗ ಒಂದು 5 ಮಕ್ಕಳದ್ದು ಮಾಡಿದ್ದೀರಾ ಅಂದರೆ ಇನ್ನೊಂದು 5 ಮಕ್ಕಳು ಬ್ಯಾಲೆನ್ಸ್ ಇದೆ ಅಂದರೆ ಬರೀ ಸೇವನ್ನು ಕಟ್ಕೊಳ್ಳಿ. ನಾನೀಗ ಫೈನಲ್ ಸೇವನ್ನು ಮಾಡ್ತಾ ಇದ್ದೇನೆ. ಸೊ ಒಂದು ಪಾಪಪ್ ಮೆಸೇಜ್ ಬಂತು. ಸೊ ರೆಕಾರ್ಡ್ ಇಲ್ಲಿ ಮತ್ತೆ ನನಗೆ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಸಿಗಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಎಡಿಟ್ ಮಾಡ್ಕೋತೀನಿ ಏನಾಗಿದ್ರೆ ಬರೀ ಸೇವ್ ಕೊಡಿ, ಇಲ್ಲಾಂದರೆ ಫೈನಲ್ ಸೇವ್ ಅಂತ ಕೊಟ್ಬಿಡಿ. ಸೊ ನೋಡ್ಬೋದು ಇದು ಫ್ರೀಸ್ ಆಗಿರುತ್ತೆ, ಮತ್ತೆ ನಾವು ಯಾವುದೇ ರೀತಿ ಎಡಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದಿಷ್ಟು ಯಾವ ರೀತಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ LBಯ ಒಂದು ಪ್ರೀ ಟೆಸ್ಟನ್ನ ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋ ಮಾಹಿತಿಯಾಗಿತ್ತು. ಇಷ್ಟೆಲ್ಲ ಮಾಡಿದ ನಂತರ ಇಲ್ಲಿ ಬಲಭಾಗದಲ್ಲಿ ನಿಮಗೊಂದು ಆರೋ ಮಾರ್ಕ್ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ, ಇಲ್ಲಿ ರೌಂಡ್ ಮಾಡಿ ತೋರಿಸ್ತೇನೆ. ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಲಾಗೌಟ್ ಆಗೋದಕ್ಕೆ ನಿಮಗೊಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಲಾಗೌಟ್ ಆಗಬೇಕು. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗೌಟ್ ಆಗ್ಬೋದು. ಸೊ ಇದಿಷ್ಟು ಯಾವ ರೀತಿ ಮಾಹಿತಿನ ಎಂಟ್ರಿ ಮಾಡೋದು ಅನ್ನೋದಾಗಿತ್ತು. ನಿಮಗೆ ಉಪಯುಕ್ತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.